ಇವತ್ತೊಂದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಮಾಡೋಣ, ಪನ್ನೀರ್ ಬುರ್ಜಿ. ಸೊ ಇದಕ್ಕೇನೆಲ್ಲ ಬೇಕು ಅಂದರೆ, ಒಂದು ಆನಿಯನ್, ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಸ್ವಲ್ಪ ಎಣ್ಣೆ, ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಹಾಗೂ ಪನ್ನೀರ್. ಸೊ ಇವಾಗ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಆನಿಯನ್ನ ಫ್ರೈ ಮಾಡ್ಕೋಬೇಕು. ಸೊ ಆನಿಯನ್ ಫ್ರೈ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಇನ್ನೊಂಚೂರು ಫ್ರೈ ಮಾಡ್ಕೊಳ್ಬೇಕು. ಸೊ ಹಾಗೆ ಇದು ಆ್ಯಕ್ಚುಲಿ ನಾನು ಒಬ್ಬರಿಗೆ ಇಬ್ಬರಿಗೆ ಮಾಡೋಷ್ಟು ಕ್ವಾಂಟಿಟಿ ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಜನಕ್ಕೆ ಬೇಕಂದರೆ ಇದನ್ನು ಡಬಲ್ ಕ್ವಾಂಟಿಟಿಯಾಗಿ ಮಾಡ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಇದು ಎಗ್ ಬುರ್ಜಿ ಥರನೇ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ ಫ್ರೈ ಮಾಡಾದಮೇಲೆ ನಾವು ಸ್ವಲ್ಪ ಟೊಮ್ಯಾಟೊ ಹಾಗೆ ಒಂದು ಮೆಣಸಿನ್ಕಾಯಿನ ಹಾಕಿ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಟೊಮ್ಯಾಟೊ ಫ್ರೈ ಆಗಲಿಕ್ಕೋಸ್ಕರ ಹಾಕಬೇಕು. ಸೊ ಟೊಮೊಟೊ ಫ್ರೈ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಆ್ಯಕ್ಚುಲಿ ಎಗ್ ಬುರ್ಜಿಗೆ ಕೆಲವೊಬ್ಬರು ಕಾಯಿನ ಹಾಕ್ತಾರೆ. ಸೊ ಇದಕ್ಕೇನು ಕಾಯನ್ನು ಆ್ಯಡ್ ಮಾಡೋದು ಬೇಡ. ಸೊ ಇದರ ನೆಕ್ಸ್ಟು ನಾವು ಪನ್ನೀರನ್ನ ಆ್ಯಡ್ ಮಾಡೋಣ. ಕೆಲವೊಬ್ಬರು ಬಿಫೋರ್ ಮಸಾಲ ಹಾಕಿ ಆಮೇಲೆ ಪನ್ನೀರ್ ಆ್ಯಡ್ ಮಾಡ್ತಾರೆ. ನಾನು ಫಸ್ಟ್ ಪನ್ನೀರ್ ಹಾಕಿ ನೆಕ್ಸ್ಟ್ ಮಸಾಲ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಪನ್ನೀರ್ ಹಾಕಿ ಪನ್ನೀರನ್ನ ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಪನ್ನೀರ್ ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಸೊ ಟೊಮ್ಯಾಟೊ ಆನಿಯನ್ ಎಲ್ಲ ಮಿಕ್ಸಪ್ ಆಗಬೇಕು. ಸೊ ಎಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲ 1 ಟೀ ಸ್ಪೂನ್ ಅಥವಾ 1.5 ಸ್ಪೂನ್ ಹಾಗೆ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡೋಣ. ಸೊ ಗರಂ ಮಸಾಲ ಎಷ್ಟು ಹಾಕ್ತೀವೋ ಅದರಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿ ಅದನ್ನು ಮತ್ತೆ ಕೂಡ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲ ಮಸಾಲ ಮಿಕ್ಸ್ ಆದಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗುತ್ತೆ. ಯೂಶ್ವಲಿ ಇದು ತುಂಬ ಈಸಿ ಆ್ಯಂಡ್ ಬೇಗ ಅನ್ನಕ್ಕೆ ಬೇಕಾದ್ರೂ ತಿನ್ಬೋದು, ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಈಸಿ ಆ್ಯಂಡ್ ಬೇಗ ಮಾಡ್ಕೊಳ್ಬೋದು. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆ ನಾವು ಈ ಅಡುಗೆನ ಮಾಡ್ಕೋಬೋದು. ಸೊ ಇವಾಗ ಮಸಾಲ ಎಲ್ಲ ಹಾಕಾದ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಆ್ಯಂಡ್ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಮಸಾಲೆಗಳದ್ದು ಫ್ಲೇವರ್ ಹೋಗಬೇಕು. ಸೊ ಅದಾದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಜಸ್ಟ್ ಒಂದು ಕಪ್ಪಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದೀಗ ಆಲ್ಮೋಸ್ಟ್ ರೆಡಿ ಆಗಿದೆ. ಎಲ್ಲದು ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಸೊ ಫೈನಲ್ ಟಚಪ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ನಾವು ಚಪಾತಿ ಜೊತೆ ಆಗಲಿ ದೋಸೆ ಊಟ ಜೊತೆನೂ ನಾವು ಇದನ್ನು ತಿನ್ಬೋದು. ಆ್ಯಂಡ್ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಸಹ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ಸಹ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.